ಬ್ರೇಕಿಂಗ್ ನ್ಯೂಸ್ ವೀಕೆಂಡ್ ಅಲರ್ಟ್. ಜುಲೈ 26 ಭಾನುವಾರ ಕರ್ನಾಟಕದಲ್ಲಿ ಮಳೆ ಮತ್ತೆ ಜಾಸ್ತಿ ಆಗುತ್ತಾ? ಬೆಂಗಳೂರಲ್ಲಿ ಶಾಪಿಂಗ್ಗೆ ಹೋಗುವಾಗ ಮಳೆ ಅಡ್ಡಿ ಇದೆಯಾ? ಕರಾವಳಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಯಾವ ಕಡೆ ಜಾಸ್ತಿ ಮಳೆ? ನಿಮ್ಮ ಜಿಲ್ಲೆಯ ವೆದರ್ ಅಪ್ಡೇಟ್ ಈಗಲೇ ತಿಳಿಯಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಬಹಳಷ್ಟು ಜನ ವಿಡಿಯೋಸ್ನ ನೋಡ್ತಾ ಇದ್ದೀರಿ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಎಲ್ಲ ವೀಕ್ಷಕರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ವೆದರ್ ಅಪ್ಡೇಟ್ಸ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋದು ನಾಳೆ ಅಂದರೆ ಜುಲೈ 26 ಭಾನುವಾರದ ಹವಾಮಾನದ ಬಗ್ಗೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮ ಜಿಲ್ಲೆಯ ಡೀಟೇಲ್ ಇದೆ, ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮೊದಲು ಮುಂಗಾರು ಏನು ಹೇಳುತ್ತೆ ನೋಡೋಣ. ಜುಲೈ 23ರಿಂದ ಉತ್ತರ ಕರ್ನಾಟಕದಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಜುಲೈ 25ರಿಂದ 27ರವರೆಗೆ ಮತ್ತೆ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಮುಂಗಾರು ಆಕ್ಟಿವ್ ಆಗಿದೆ. ಐಎಂಡಿ ಪ್ರಕಾರ ಜುಲೈ 4ನೇ ವಾರದಲ್ಲಿ ರಾಜ್ಯಾದ್ಯಂತ ಸಾಮಾನ್ಯ ಮಳೆ ಇರುತ್ತೆ. ಬಂಗಾಳ ಕೊಲ್ಲಿಯಲ್ಲಿ ಹೊಸ ವಾಯುಭಾರ ಕುಸಿತ ರೂಪುಗೊಳ್ಳುತ್ತಿದೆ. ಇದರ ಪ್ರಭಾವ ಕರ್ನಾಟಕಕ್ಕೂ ಇರುತ್ತೆ. ಈಗ ನಾಳೆಯ ಪೂರ್ತಿ ರಾಜ್ಯದ ಅಪ್ಡೇಟ್. ಕರಾವಳಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಇಲ್ಲಿ ಮಧ್ಯಮದಿಂದ ಭಾರಿ ಮಳೆ ಮತ್ತೆ ಶುರುವಾಗಬಹುದು. ಕೆಲವು ಕಡೆ 70 ಮಿಲಿಮೀಟರ್ಗಿಂತ ಜಾಸ್ತಿ ಮಳೆ ಗಾಳಿ ಗಂಟೆಗೆ 40 ಕಿಲೋಮೀಟರ್ದಲ್ಲಿ ಬೀಸಬಹುದು. ಹಾಗೂ ದಕ್ಷಿಣ ಒಳನಾಡು, ಮೈಸೂರು, ಬೆಂಗಳೂರು, ಕೊಡಗು, ಶಿವಮೊಗ್ಗ, ಹಾಸನ ಮೋಡದಿಂದ ಕೂಡಿದ ವಾತಾವರಣ. ಮಧ್ಯಾಹ್ನದ ನಂತರ ಗುಡುಗು ಸಹಿತ ಮಧ್ಯಮ ಮಳೆ. ಮಲೆನಾಡಿನಲ್ಲಿ ಇದೇ ರೀತಿ ಭಾರಿ ಮಳೆ ಆಗಬಹುದು. ಉತ್ತರ ಒಳನಾಡು, ಬೆಳಗಾವಿ, ಕಲಬುರಗಿ, ಬೀದರ್, ರಾಯಚೂರು ಮಧ್ಯಮ ಮಳೆ ಮುಂದುವರಿಯುತ್ತೆ. ಸಂಜೆ ಗುಡುಗು ಸಹಿತ ಮಳೆ, ತಾಪಮಾನ ಸ್ವಲ್ಪ ಇಳಿಕೆ. ಬೆಂಗಳೂರು ಸ್ಪೆಷಲ್. ಬೆಂಗಳೂರು ಜನರೇ ಗಮನಿಸಿ, ನಾಳೆ ಬೆಳಗ್ಗೆ ಮೋಡ, ಮಧ್ಯಾಹ್ನ 1ರಿಂದ ಬಿಸಿಲು ಇರಬಹುದು. ಸಂಜೆ 4ರಿಂದ ರಾತ್ರಿ 11ರವರೆಗೆ ಗುಡುಗು ಮಿಂಚು ಸಹಿತ ಮಳೆ ಬರೋ ಚಾನ್ಸ್ 50% ಇದೆ. ಗರಿಷ್ಠ ಉಷ್ಣಾಂಶ 27 ಡಿಗ್ರಿ ಸೆಲ್ಸಿಯಸ್. ಗಾಳಿ ಮಾತ್ರ 25 ಕಿಲೋಮೀಟರ್ದಲ್ಲಿ ನೈಋತ್ಯದಿಂದ ಬೀಸಲಿದೆ. ವೀಕೆಂಡ್ ನಲ್ಲಿ ಹೊರಗೆ ಹೋಗೋರು ಕೊಡೆ ಕಡ್ಡಾಯವಾಗಿ ತಗೊಳ್ಳಿ. ಮಾಲ್, ಪಾರ್ಕಿಗೆ ಹೋಗುವ ಮುನ್ನ ವೆದರ್ ಚೆಕ್ ಮಾಡಿ. ಈಗ ಕರಾವಳಿ ಪ್ಲಸ್ ಮಲೆನಾಡು ಅಲರ್ಟ್. ಈ ಭಾಗದ ಜನರು ಮತ್ತೆ ಎಚ್ಚರಿಕೆಯಿಂದ ಇರಬೇಕು. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜುಲೈ 23ರಿಂದ ಕಡಿಮೆ ಆಗಿದ್ದ ಮಳೆ ಜುಲೈ 25ರಿಂದ ಮತ್ತೆ ಜಾಸ್ತಿ ಆಗಬಹುದು. ದಿನಕ್ಕೆ 2 ಬಾರಿ ಮಳೆ ಬರಬಹುದು. ನದಿಗಳು ಇನ್ನೂ ತುಂಬಿ ಹರಿಯುತ್ತಿವೆ. ತಗ್ಗು ಪ್ರದೇಶದಲ್ಲಿ ನೀರು ನಿಲ್ಲಬಹುದು. ಮೀನುಗಾರರಿಗೆ ಸಮುದ್ರ ಪ್ರಕ್ಷುಬ್ಧ ಅಲೆ 3 ಮೀಟರ್ ಜಾಗ್ರತೆಯಿಂದ ಇರಿ. ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದಲ್ಲಿ ಮಳೆ ಮುಂದುವರಿಯುತ್ತೆ. ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ಗದಗ, ವಿಜಯಪುರ, ಕಲಬುರಗಿ ಸಂಜೆ ಗುಡುಗು ಸಹಿತ ಮಧ್ಯಮ ಮಳೆ ಬರಬಹುದು. ಕೆಲವು ಕಡೆ 40ರಿಂದ 50 ಮಿಲಿಮೀಟರ್ ಮಳೆ ಆಗಬಹುದು. ಗರಿಷ್ಠ ಉಷ್ಣಾಂಶ 30ರಿಂದ 32 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇಳಿಕೆ ಆಗುತ್ತೆ. ರೈತರಿಗೆ ಇದು ಮುಂಗಾರು ಬೆಳೆಗಳಿಗೆ ತುಂಬಾ ಒಳ್ಳೆಯ ಮಳೆ. ಬಿತ್ತನೆ ಕೆಲಸ ಮಾಡಬಹುದು. ಈಗ 4 ಮುಖ್ಯ ಸೂಚನೆಗಳು. ಕರಾವಳಿ ಜನರು, ಮತ್ತೆ ಮಳೆ ಜಾಸ್ತಿ ಆಗೋದರಿಂದ ಜಾಗೃತಿಯಿಂದ ಇರಿ. ನದಿ ದಂಡೆಗೆ ಹೋಗಬೇಡಿ. ರೈತರೇ, ಉತ್ತರ ಕರ್ನಾಟಕದಲ್ಲಿ ಬಿತ್ತನೆ ಮಾಡಕ್ಕೆ ಸೂಕ್ತ ಸಮಯ. ಬೆಂಗಳೂರು, ವೀಕೆಂಡ್ ಟ್ರಾಫಿಕ್ ಪ್ಲಸ್ ಮಳೆ ಇರೋದರಿಂದ 30 ನಿಮಿಷ ಮುಂಚೆ ಹೊರಡಿ. ಎಲ್ಲರೂ ಐಎಂಡಿ ಅಧಿಕೃತ ಅಲರ್ಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇದಿಷ್ಟು ಜುಲೈ 26 ನಿರೀಕ್ಷಿತ ಹವಾಮಾನ ವರದಿ. ಇದು ಫೈನಲ್ ಅಲ್ಲ. ಐಎಂಡಿ ಬುಲೆಟಿನ್ ಬಂದ ಕೂಡಲೇ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ನಿಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮ್ಮ ಕಮೆಂಟ್ಗೆ ಪ್ರತ್ಯಕ್ಷ ಅಪ್ಡೇಟ್ ಮಾಡ್ತೀನಿ. ಈ ಮಾಹಿತಿ ಉಪಯುಕ್ತ ಆಯ್ತಾ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಭೇಟಿಯಾಗೋಣ. ಸುರಕ್ಷಿತವಾಗಿರಿ. ಧನ್ಯವಾದ.